ಯಾರೋ ರೇಡಿಯಮ್ದು ಇಟ್ಬಿಟ್ಟು ಉಯ್ ಸ್ನೇಹಿತರೆ, ಇಲ್ಲೊಂದು ಘಟನೆ ನಡೆದಿದೆ. ನೋಡಿದ್ರೆ ಫುಲ್ ಸೈಕ್ ಆಗ್ತೀರಾ. ಏನೇನೋ ಆಗ್ಬಿಟ್ಟಿದೆ. ಕಾರು ಸೈಡ್ಗೆ ಹೋಗ್ಬಿಟ್ಟು ಪಚ್ಚಡಿ ಗಿಚ್ಚಡಿ ಎಲ್ಲ ಆಗ್ಬಿಟ್ಟಿದೆ. ಸ್ಯಾಂಟ್ರೋ ಏನು ಗುರು ಇವೆಲ್ಲ ಸೈಕ್ ಸೀನ್ಗಳು. ಇಲ್ಲೋಡಿ ಉಲ್ಟಾ ಬಿದ್ದುಬಿಟ್ಟಿದೆ ಫುಲ್ಲು. ಕಾರು ಸೈಡ್ಗೆ ರೋಲ್ ಆಗಿಬಿಟ್ಟಿದೆ. ಸೈಡ್ಗೆ ರೋಲ್ ಆಗಿಬಿಟ್ಟಿದೆ. ಯಾರು ಇಲ್ಲ ಕಾರಲ್ಲಿ, ಎಲ್ಲ ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗಿದ್ದಾರೆ. ಹಾಂ, ರೋಲ್ ಆಗಿಬಿಟ್ಟಿದೆ ಕಾರ್ ಫುಲ್ಲು. ಮೈ ಗಾಡ್. ನಾವು ಸಡನ್ನಾಗಿ ನೋಡಿ ತಿರ್ಗಿಸ್ಕೊಂಡು ಬಂದ್ವಿ. ಇವಾಗ ಆಟೋಮೆಟಿಕ್ ಆಗಲಿ ಬಿಡು, ಬಟ್ ಕಾರಲ್ಲಿ ಈಗ ಅಲ್ಲಿ ನೋಡು ವೀಲ್ ಫುಲ್ಲು ಮುರಿದೇ ಹೋಗ್ಬಿಟ್ಟಿದೆ. ಮೈ ಗಾಡ್, ಯಾರು ಸ್ನೇಹಿತರೆ ಈ ಥರ ಮಾಡಿಟ್ಟವ್ರೆ? ಎಲ್ಲಿ ಬಿದ್ದರೋ ಏನೋ, ಇಲ್ಲ ಬಂದು ಇಲ್ಲೇಗಿಲ್ಲೇ ಏನಾದರೂ ಬಿದ್ದರೇನೋ ಗೊತ್ತಿಲ್ಲ. ಫುಲ್ಲು ಹೊಡೆದೊಡ್ದು ಹೋಗ್ಬಿಟ್ಟಿದೆ. ಯಾರಿಗೂ ಏನೂ ಆಗಿಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಒಳಗಡೆ ಏನೂ ಕಾಣಿಸಿಲ್ಲ. ಆ ಥರ ಸೈಕ್ ಸೀನ್ ಆಗಿರೋದು. ನೋಡಿ, ಯಾರಿಗೂ ಏನು ಜಾಸ್ತಿ ಏಟುಗಳೇನು ಆಗಿಲ್ಲ ಕಾರ್ ಒಳಗಡೆ ಇದ್ದವ್ರಿಗೆ. ಬಟ್ ನೋಡ್ತಿದ್ರೆ ಫುಲ್ಲು ಎಲ್ಲರಿಗೂ ಕಾರೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಟ್ಟಿದೆ. ನಾನು ಏನಾಯ್ತಪ್ಪ, ಯಾರೋ ಇದನ್ನು ಬಿಟ್ಟೋಗಿದ್ದಾರೆ ಅಂತ ನಾನು ಯೋಚನೆ ಮಾಡಿದ್ರೆ, ಸೈಡಲ್ಲಿ ನೋಡಿದ್ರೆ ಕಾರ್ ಫುಲ್ಲು ಸ್ಮ್ಯಾಶ್ ಆಗಿಬಿಟ್ಟಿದೆ. ನೋಡಿದ್ರಲ್ಲ ಸೈಕ್ ಸೀನ್ ಏನಾಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೋಸ್ಕರನೇ ಮನೆಯಲ್ಲಿ ಎಲ್ಲರೂ ಭಯ ಪಡೋದು. ಓ ಮೈ ಗಾಡ್. ಸೊ ಗೈಸ್, ಆರಾಮ್ ಓಡಿಸಿ. ನೋಡಿ, ಇಲ್ಲಿ ಮುಂದೆ ಬರ್ತಿರೋ ಬಸ್ ಒಂಥರ ಎಲ್ಲ ಓಡ್ಸೋಕೆ ಹೋಗಬೇಡಿ. ಅದೇ ಗೋಳುಗಳೇ ಮಾಡೋದು. ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಪಾಪ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಕಾರಲ್ಲಿ ಇದ್ದವ್ರದ್ದು ಒಂದು ಡ್ರಾಪ್ ಬ್ಲಡ್ ಇದ್ದಿಲ್ಲ. ಸೊ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಅಂದ್ಕೊಂಡು, ಏನೋ ಸಣ್ಣ ಪುಟ್ಟ ಗಾಯಗಳಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸರಿಯಾಗಿ ಗೊತ್ತಿಲ್ಲ. ಸ್ಯಾಡ್ ಗುರು. ನೋಡಿ, ಇದೆ ಬೆಳಗ್ಗೆ ಕಡೆ ಎದ್ಬಿಟ್ಟು ಬರ್ತೀವೋ ಏನು ಕತೆನೋ ನಮಗಂತೂ ಗೊತ್ತಿಲ್ಲ. ನೋಡು, ಹಿಂಗೆಲ್ಲ ಆಗುತ್ತೆ. ಸ್ಪ್ಲೆಂಡರ್ ಗಾಡಿ ಇಷ್ಟೇ ಸ್ಪೀಡ್ ಹೋಗ್ತಿದ್ರೆ ತುಂಬ ಸ್ಪೀಡ್ ಹೋಗ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಹಿಂದೆ ಕೂತಿರೋರ್ದು ಪ್ಯಾಂಟ್ ಎಲ್ಲ ಗಲ 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 ಅಂತ ಅಲ್ಲಾಡ್ತಿದೆ. ಬೇಜಾರಾಗೋ ಸನ್ನಿವೇಶ. ಸಡನ್ನಾಗಿ ಯಾರಾದರೂ ಆಪೋಸಿಟಿಂದ ಬಂದುಬಿಟ್ರೆ ಅದೊಂದೇ ಕಷ್ಟ ನೋಡಿ. ಅದು ಬಿಟ್ಟು ಮಿಕ್ಕಿದೆಲ್ಲ ಜರ್ನಿ ಎಲ್ಲ ನೋಡಿ. ಈ ತಾತಪ್ಪ ಎಕ್ಸೆಲ್ ತೊಗೊಂಡು ಬರ್ತಾವೆ ನೋಡಿ, ಅವತ್ತೂ ಇದೇ ಥರ ಬಂದಿದ್ದು. ಸಡನ್ನಾಗಿ ರೈಟ್ ಎಳೆದ್ಬಿಟ್ಟ. ಯಾವತ್ತೇಳಿ ಹೊಗೆನಕಲ್ ಫಾಲ್ಸಲ್ಲಿ ಮಳೆ ಬರ್ತಿತ್ತಲ್ಲ, ಈ ವಿಡಿಯೋ ಹಾಕ್ತೀನಿ ನೋಡಿ. ಅದಕ್ಕೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳೋದು. ಇನ್ಸ್ಟಾಗ್ರಾಮ್ ಲಿಂಕ್ ಇಲ್ಲ ಇದೆ, ಫಾಲೋ ಮಾಡಿಬಿಡಿ. ಥೂ, ಏನು ಗುರು ಇದು, ಕ್ಯಾಮ್ರಾ ಬಕ್ಕೊಂಬಿಟ್ಟಿದೆ. ಆ ಹೋಟ್ಲಲ್ಲಿ ಕುಳ್ಳ ಕೈ ಹಾಕ್ಬಿಟ್ಟು ಏನೋ ಕೆದಕ್ಬಿಟ್ಟ ನನ್ನ ಕ್ಯಾಮ್ರಾನ. ಕೆಳಗಡೆಗೆ ಬಂದುಬಿಟ್ಟಿದೆ. ಇಷ್ಟೊತ್ತು ನಾನು ಹಿಂಗೆ ಮಾಡೋದು, ನಾ ಕೆಳಗಡೆಗೆ ತೋರಿಸ್ಕೊಂಡು. ಸ್ಲೋ ಆಗೋದು ನೋಡಿ. ಈ ಥರ ಕಾರುಗಳು ಬಂದಾಗ ಒಂದರಿಂದೇ ಒಂದು ಓವರ್ಟೇಕ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. $10,980 ಕಿಲೋಮೀಟ್ರ್ ಆಗಿದೆ. ಇನ್ನೊಂದು 20 ಕಿಲೋಮೀಟ್ರಿಗೆ 11,000 ಕಿಲೋಮೀಟ್ರು ನನ್ನ ಗಾಡಿ. ಇನ್ನು ಇದ್ರ ಬ್ಯೂಟಿ ಇವಾಗಲ್ಲ, ಹೋಗ್ತಾ 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 ಹಂಗೇ ಗೊತ್ತಾಗುತ್ತೆ.
ಬ್ರೋ ಕರೆಕ್ಟಾಗೆ ಹೋಗ್ತಿದೀವಾ? ಇನ್ನ ಇದ್ರಲ್ಲಿ ಹಾಕ್ಸಿಯ ಪೆಟ್ರೋಲು? ಅಲ್ಲ ನಾನು ಕೇಳ್ತಿರೋದು ಕರೆಕ್ಟ್ ರೋಡೇನಾ? ಬರ್ಬೇಕಾದ್ರೆ ಹಿಂಗ್ ಬಂದಿಲ್ಲ. ಬರ್ಬೇಕಾದ್ರೆ ಹಿಂಗ್ ಬಂದಿಲ್ಲ. ರೈಟ್ ತಗೋಬೇಕಿತ್ತು. ಹೌದಾ? ಎಲ್ಲಿ? ಹೌದು. ಇಲ್ಲಿ ಮಳವಳ್ಳಿಲಿ. ಹಾ ಇಲ್ಲಿ. ಓ ಎಷ್ಟೋ ದೂರ ಬಂದ್ಬಿಡಿದೀವಲ್ಲ ಗುರು. ಅಲ್ಲ ಇಲ್ಲೊಂದು ರೈಟ್ ಇದೆ ಅಲ್ಲ, ಇಲ್ಲೇ ಮುಂದ್ಗಡೆ. ಆ ರೋಡ್ ಹೆಂಗಿದೆ ಅಂತ ಗೊತ್ತಿಲ್ಲ. ಬಾ ಹೋಗೋಣ ಅಷ್ಟೇ, ಎಕ್ಸ್ಪ್ಲೋರ್ ಮಾಡೋದೇ. ನೀನ್ ನೋಡಿಲ್ವಾ? ಪಕ್ಕ ಬರ್ತಾನೆ. ಹಾ ರೈಟು. ನೀನ್ ನೋಡಿಲ್ವಾ ರೈಟು? ನಾನ್ ಮಳವಳ್ಳಿ ಅನ್ಕೊಂಡೆ ಬಂದ್ಬಿಟ್ಟೆ. ಹಾ ಇಲ್ಲ ಇಲ್ಲ ಇಲ್ಲ, ಅದಲ್ಲ ಮಳವಳ್ಳಿ ಬಿಡು. ಭಾರಿ ದೂರ ಏನು ಬಂದಿಲ್ಲ ನಾವು. ಇಲ್ಲೇ ಮುಂದೆಗಡೆ ರೈಟ್ ತಗೊಳೋಣ ಬಾ, ಏನು ಪ್ರಾಬ್ಲಮ್ ಇಲ್ಲ. ಮಳವಳ್ಳಿಯಲ್ಲಿ ರೈಟ್ ತಗೊಳೋದೇ ಮರ್ತೋಗ್ಬಿಟ್ವಿ. ಸೊ ನಾನು ಅದೇ ನೋಡ್ತಾ ಇದ್ದೀನಿ, ಮಳವಳ್ಳಿ ಅಂತ ಅಂದ್ಕೊಂಡು ಮಳವಳ್ಳಿ ದಾಟ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಇವಾಗ ಮದ್ದೂರು ರೋಡ್ ಕನೆಕ್ಟ್ ಆಗೋದು ಬೇಡ, ಯಾಕಂದರೆ ಅದ್ರ ಮೇಲೆ ಹೋಗ್ಬಿಟ್ರೆ ಮತ್ತೆ ಕೆಂಗೇರಿ ಹತ್ರಕ್ಕೆ ಹೋಗ್ತೀವಿ. ಕನಕಪುರ ಎಕ್ಸಿಟ್ ತಗೋಬೇಕು. ಸೊ ಇಲ್ಲಿ ರೈಟ್ ತಗೊಂಡು ನಾವು ಒಳಗಡೆಯಿಂದ ಒಂದು ಸ್ವಲ್ಪ ದೂರ, ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಇದೆ, ಇದೊಂದು ಮುಗಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಾವು, ಯಾಕಂದರೆ ಬಸ್ಗಳು ನೋಡಿ ಹಿಂಗೆ ನಿಂತ್ಕೊಳತ್ವೆ, ಇದೊಂದು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಆಮೇಲಿಂದ ಆರಾಮು. ಯಾರು ಗುರು ಹಿಂಗಾಕೋರು ರೋಡಲ್ಲಿ ಗಾಡಿನ? ಥೋ ಓಹೋ, ಇದೊಂದು ಸೀನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಕಟ್ಟಾಗ್ಬಿಟ್ಟಿದೆ ಫುಲ್ಲು. ಹಸುದು ಕಬ್ಬೆತ್ಕೊಂಡು ಹೋಗೋದು ಫುಲ್ ಕಟ್ಟಾಗ್ಬಿಟ್ಟಿದೆ. ಮೈ ಗಾಡ್, ಏನೇನೋ ಸೈಕ್ ಸೀನ್ಗಳು ನೋಡ್ತಾ ಇದ್ದೀವಿ. ನೋಡ, ಸೊ ಒಂದೇ ರೋಡು ಸ್ಟ್ರೆಚ್ಚು ಹೊಡ್ಕೊಂಡು ಹೋಗ್ತಾ ಇರೋದೆ. ಒಂದು ಸ್ವಲ್ಪ ಅಂಕುಡೊಂಕಿದೆ ಅಲ್ಲ ರೋಡು. ಅಲ್ಲಿ ಮಳವಳ್ಳಿಯಲ್ಲಿ ಯಾವಾಗಲೂ ಕನ್ಫ್ಯೂಸ್ ಆಗ್ತೀನಿ ಗುರು, ಯಾವಾಗಲೂ. ಒಂದು ಸಾರಿ ಅಲ್ಲ, ಯಾವಾಗಲೂ. ಫುಲ್ ಸುಸ್ತಾಗ್ಬಿಟ್ಟಿದೆ ಸ್ನೇಹಿತರೆ. ಇವತ್ತು ಹೋಗಿ ರೆಸ್ಟ್ ತಗೋಬೇಕು. ರೆಸ್ಟ್ ತಗೊಂಡಿಲ್ಲ ಅಂದರೆ ಊಷ್ಟ ಆಗ್ಬಿಡ್ತೀನಿ. ಬರಲಿ, ನಮ್ಮ ಹುಡುಗ ಟ್ಯಾಂಕ್ ಫಿಲ್ ಮಾಡ್ಸೋಕೆ ಹೋಗೋಣ. ಟ್ಯಾಂಕ್ ಫಿಲ್ ಆದಮೇಲೆ ನಂದಿನ್ನ 3 ಪಾಯಿಂಟ್ ಇದೆ, ಆರಾಮಾಗಿ ನೈಸ್ ರೋಡ್ವರೆಗೂ ಹೋಗ್ಬೋದು. ಅಲ್ಲೇ ತೋರಿಸ್ತಿದೆ 80 ಕಿಲೋಮೀಟ್ರ್ ಹೋಗ್ತೀಯ ಗುರು ಅಂತ ಅಂದ್ಬಿಟ್ಟು. ಅಲ್ಲಿ ಅವನು ಮಿಸ್ ಮಾಡಿಬಿಟ್ಟ ರೈಟು. ಇಲ್ಲಿ ನೋಡಿ, ಈ ರೈಟ್ನ ಮಿಸ್ ಮಾಡಿದ್ದಕ್ಕೆ ಇಲ್ಲಿ ಇದು ನಾವು ಇಷ್ಟು ದೂರ ಬಂದುಬಿಟ್ವಿ ಮುಂದಕ್ಕೆ. ಇಲ್ಲಿ ಬಂದುಬಿಟ್ಟು ರೈಟ್ ತೊಗೊಂಡ್ವಿ. ಇನ್ನು ಎಷ್ಟೊತ್ತು ಇಲ್ಲ ಇಷ್ಟು ದೂರ ಕವರ್ ಮಾಡೋದು. ಸೈಲೆಂಟಾಗಿದೆ ಅಲ್ಲ ಸುತ್ತಮುತ್ತ. ಯಾರಾದರೂ ರಿಲೇಟಿವ್ಸ್ ಇದ್ದಿದ್ರೆ ವಾರಕ್ಕೊಂದು ಸಾರಿ ಬಂದುಬಿಟ್ಟು ಇಲ್ಲೇ ಇದ್ಬಿಡ್ತಿದ್ದೆ. ಇಲ್ಲಿಂದ ಎಲ್ಲಿಗೆ ಯಾವ ಲೊಕೇಶನ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಆವಾಗ. ಸರಿ ಸ್ನೇಹಿತರೆ, ನೀವು ಮ್ಯೂಸಿಕ್ ಕೇಳ್ತಾ ಇರಿ. ನಾನು ಇವಾಗ ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ ಸ್ವಲ್ಪ ಹೊತ್ತಿನಲ್ಲಿ.
ಏನಂದರೆ ಸೀನು ಕ್ಯಾಮ್ರಾ ಹಾಕ್ಕೊಂಡ್ಬಿಟ್ರೆ ಬಿಟ್ಬಿಡ್ತಾರೆ ಹಳ್ಳಿಯಲ್ಲಿರೋ ಪೊಲೀಸ್ಗಳು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಸುಮ್ಮನೆ ಹಂಗೆ ಏನಾದರೂ ಹಿಡಿತಾರ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಬಿಡ್ಬೇಕು. ಯಾಕಂದರೆ ಆಲ್ರೆಡಿ ಕನಕಪುರ ಮೇನ್ ರೋಡಿಗೆ ಬಂದುಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಹಿಂಗೋಗಿ ಹಿಂಗೆ ಬಂದಿದ್ದಲ್ಲ, ಒಂದು ಸ್ವಲ್ಪ ದೂರ ಆಯಿತು ಅಷ್ಟೇ. ಅದು ಬಿಟ್ಟರೆ ಟೈಮ್ ಒಂದು ಸ್ವಲ್ಪ ಕಮ್ಮಿ. ಇವಾಗ ಇಲ್ಲಿಂದ ಡೈರೆಕ್ಟು ಕನಕಪುರ ಎಕ್ಸಿಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಇಲ್ಲೇ ಇದೆಯಾ? ಸೈಕೋಗೋಯ್ತು ನಂಗೊಂದು ಸೆಕೆಂಡು, ಎಲ್ಲೋದ ನಮ್ಮ ಇವನು ಅಂತ ಅಂದ್ಬಿಟ್ಟು. ಪವನು ಪಕ್ಕದಲ್ಲೇ ಇದ್ದಾನೆ. ಆದರೆ ಸಡನ್ನಾಗೆ ನನಗೆ ಮಿರರ್ ವ್ಯೂ ಒಂದು ಆ್ಯಂಗಲ್ವರೆಗೂ ಕಾಣಿಸುತ್ತೆ, ಅದಕ್ಕಿಂತ ಮೇಲಂದರೆ ಕಾಣಿಸೋದಿಲ್ಲ. ಅದಕ್ಕೆ ಒಂದೊಂದು ಸಾರಿ ಸೈಕ್ ಆಗಬೇಕಾಗುತ್ತೆ. ಬಾಣ 500 ರೂಪಾಯಿಗೆ ಪೆಟ್ರೋಲ್ ಹಾಕು. 500 500 ರೂಪಾಯಿ. ಏನಾದರೂ ಹೇಳ್ತೀರಾ ಜನರಿಗೆ? ನಮ್ಮ ಪೆಟ್ರೋಲ್ ಬಂಕಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಂತ ಆಗಿದೆ. ಹೇಳಿ, ಪರವಾಗಿಲ್ಲ. ಗೊತ್ತಾಯ್ತು. ನಿಮಗೂ ಒಂದು ಸ್ವಲ್ಪ ಪ್ರಮೋಷನ್ ಆಗುತ್ತಲ್ಲ. ಯಾವ ಕಡೆ? ಬೆಂಕಿ ಫಾಲ್ಸ್ ಇದೆ ಕನ್ನಡ ಹತ್ರ. ಬೆಂಕಿ ಫಾಲ್ಸ್ ಆ್ಯಕ್ಚುಲಿ ಕೇಳಿದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಮ್ಮೂರ ಹತ್ರನೇ ಇರೋದು. ಹಾಂ ಹಾಂ. ಅಲ್ಲಿಂದ ಪಕ್ಕ ಬಂದರೆ ಇನ್ನೊಂದು ವಾಚಿಂಗ್ ಟವರ್ ಅಂತ ಬರುತ್ತೆ. ವಾಚಿಂಗ್ ಟವರ್ ಏನು? ವಾಚಿಂಗ್ ಅಂದರೆ ಮೇಲ್ಗಡೆ ನಿಂತ್ಕೊಂಡು ನೋಡ್ಬೋದು, ವ್ಯೂ ಚೆನ್ನಾಗಿ ಸಿಗುತ್ತೆ. ಹಾಂ ಹಾಂ ಹಾಂ. ಹೊರೆ ಇರುತ್ತಲ್ಲ, ಸ್ಟೇ ಮಾಡೋಕ್ಕೆ ಏನಾದರೂ ಆಪ್ಷನ್ ಇದೆಯಾ ಅಲ್ಲಿ? ಸ್ಟೇ ಆಪ್ಷನ್ ಇದೆ. ಇಲ್ಲ ಅಲ್ಲ. ಒಂದು ದಿನದ ರೈಡ್ ಆಗುತ್ತೆ. ಸರಿ, ಬರ್ತೀನಿ ಅಣ್ಣ. ಬೆಂಕಿ ಫಾಲ್ಸು ನಾನೊಂದು ದಿನ ಆ್ಯಕ್ಚುಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿ ಅವ್ರು ರಿಮೈಂಡ್ ಮಾಡಿದ್ರು. ನನ್ನ ಗಾಡಿನೂ ಇವಾಗ ಬೆಂಕಿ ಆಗ್ಬಿಟ್ಟಿದೆ. ಅಪ್ಪ, ನಿಂಬೆಹಣ್ಣು ಜ್ಯೂಸ್ ಇದೆಯಾ ಕೇಳು? ನಿಂಬೆಹಣ್ಣು ಜ್ಯೂಸ್ ಇದೆಯಾ? ಹಾಂ, ಅಲ್ಲ ನಿಂಬೆಹಣ್ಣು ಹಿಂಡು ಬಿಟ್ಟು ಮಾಡ್ತಾರಲ್ಲ ಜ್ಯೂಸು. ಹಾಂ, ಕೋಲ್ಡ್ಗೆ ಏನಾದರೂ ತಗೋ, ಕೋಲ್ಡ್ಗೆ. ಹಾಂ. ಹಾಂ, ಬೇಡ ಇವಾಗ ತಾನೇ ಕುಡ್ದಿದ್ದೀವಿ. ಸರಿ, ಟೀನೇ ಇರಲಿ ಬಿಡು. ಹಾಂ, ಸಕ್ಕತ್ತಾಗಿತ್ತು ಬ್ರೋ, ಸ್ಮೂತಾಗಿ. ನಂಗಂತೂ ಇಷ್ಟ ಆಯಿತು ಓಡ್ಸೋಕ್ಕೆ. ಇನ್ನೂ ಬಿಟ್ಟಿದ್ರೆ ಓಡಿಸ್ಕೊಂಡೇ ಹೋಗ್ಬಿಡ್ತಿದ್ದೆ ನಾನು. ಪರವಾಗಿಲ್ಲ ಬ್ರೋ, ನನ್ನ ಗಾಡಿಯಿಂದ ಆಮೇಲೆ ಅಲ್ಲ, ನನ್ನ ಗಾಡಿ ಏನಾದರೂ ಕೆಟ್ಟೋಗ್ಬಿಟ್ಟು ನಾನು ನಿಲ್ಸಿರೋ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಟೆನ್ಷನ್ ಎಲ್ಲ ನಿಮ್ಗೇನಾದರೂ ಆಯಿತು ಅಂತ. ನನಗೆ ನೋವು ಬಂತು ಫಸ್ಟ್ ಟೈಮ್ ಇವತ್ತು ನನ್ನ ಜೀವನದಲ್ಲೇ. ನನ್ನ ಬೈಕ್ ತೊಗೊಂಡಾಗಿಂದ ಕಾಲು ನೋವು ಬಂದಿದ್ದು. ಅದು ಡಿಫ್ರೆನ್ಸ್ ಫೀಲ್ ಆಗುತ್ತೆ.